100% ಸುಧಾರಣೆ ತಂದಿದ್ದಾರೆ. NDA ಮೈತ್ರಿ 100ಕ್ಕೆ 100 ಆದ್ರೂ ರಾಜಣ್ಣ ಕೊಟ್ಟರಂತೂ 100ಕ್ಕೆ 100 ನಮ್ಮ ಸಮುದಾಯದ ರಾಜಣ್ಣ ಅವರು ಸರ್ವರಿಗೂ ಸಮಾನತೆ ಕಾಣ್ತಾ ಇದ್ದಾರೆ. ಈ ಸುಧಾಕರ್ ಬಂದ ಮೇಲೆ ನಮ್ಮ ತಾಲೂಕು ಅರ್ಗೆಟ್ ಹೋಗಿತ್ತೆ. ಪೂರ್ಣಿಮಾ ಶ್ರೀನಿವಾಸ್ ಅವರು ಶಾಸಕ ಇದ್ದ ಕೆಲಸ ಆಗಿದೆ ಸರ್, ಇಲ್ಲ ಅಂತ ಕಾಂಗ್ರೆಸ್ ಸೋಲಿಸಬೇಕು. ನಮ್ಮ ರಾಜಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಬಹುಮತದಿಂದ ಗೆಲ್ತಾರೆ. ತಿಪ್ಪೇಶ್ ಅಂತ ಸರ್. ಏನ್ ಮಾಡೋದು ಸರ್? ನಾವು ಹೂವಿನ ಮಂಡಿದೆ ಸರ್, ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ ಸರ್, ಸೂಪರ್. ಏನಾಗ್ಬೇಕು ಸರ್? ಹಿರಿಯರಿಗಿರೋ ಅತಿ ದೊಡ್ಡ ಸಮಸ್ಯೆ ಏನು? ಶಿಕ್ಷಣನ, ಉದ್ಯೋಗನ, ನೀರಾವರಿನ, ಆಸ್ಪತ್ರೆನ? ಶಿಕ್ಷಣದ ಆಗ್ಬೇಕು ಸರ್, ಆಸ್ಪತ್ರೆನೂ ಆಗ್ಬೇಕು, ಉದ್ಯೋಗ ಸೃಷ್ಟಿ ಆಗ್ಬೇಕು ಯುವಕರಿಗೆ ಮುಖ್ಯವಾಗಿ. ಇದಿಷ್ಟರಲ್ಲೇನು ಸುಧಾಕರ್ ಸಾಹೇಬ್ರು 3 ಸರಿ ಗೆದ್ದು ಆದಷ್ಟು ಸುಧಾರಣೆ ತಂದಿದ್ದಾರೆ ಸರ್. 100% ಸುಧಾರಣೆ ತಂದಿದ್ದಾರೆ. ಸುಧಾಕರ್ ಸಾಹೇಬ್ರು ನಿರ್ಗಮನದ ನಂತರ ಸುಧಾಕರ್ ಸಾಹೇಬ್ರ ಮಗ ಸುಹಾಸ್ ಅವ್ರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ವಾಡಿಕೆ ಇದೆ, ಅದೊಂದು ಇದರಲ್ಲಿ ಅವ್ರಿಗೆ ಕೊಡ್ಬೇಕಾಗುತ್ತೆ. ಆಮೇಲೆ ಸುಧಾಕರ್ ಸಾಹೇಬ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿದಾವೆ. ತಳವರ್ಗದಿಂದ ಮೇಲ್ಜಾತಿಯವರಾಗಿರ್ಬೋದು, ಕೆಳ ಜಾತಿಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರ ಜೊತೆನೂ ಪ್ರೀತಿ ಸಹಕಾರದಿಂದ ವರ್ತಿಸಿದ್ದಾರೆ. ಎಲ್ಲರಿಗೂ ಕಷ್ಟ ಅಂತ ಹೋದವ್ರಿಗೆ ಯಾರಿಗೂ ಬರೀ ಕೈಲಿ ಕಳ್ಸಿಲ್ಲ, ಅವ್ರು ಆದಷ್ಟು ಸಹಾಯ ಮಾಡಿ ಕಳ್ಸಿದಾರೆ ಸರ್. ಒಳ್ಳೆ ಮನುಷ್ಯ. 3 ಸಾರಿ ಸುಧಾಕರ್ ಸಾಹೇಬ್ರು ಗೆದ್ರು, ಸಿಟಿ ಕ್ಲೀನು ಶಾಂತವಾಗಿತ್ತು. ಆಮೇಲೆ ಇಡೀ ಕ್ಷೇತ್ರ ಉತ್ತಮವಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗಿದ್ದಾರೆ. ಅಂತ ಒಬ್ಬ ಅತಿ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ 3 ಸಾರಿ ಗೆಲ್ತಾರೆ ಅಂದ್ರೆ ಜಸ್ಟ್ ನಾವು ಕಾಮನ್ ಸೆನ್ಸ್ ಒಂದ್ಸರಿ ಥಿಂಕ್ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಸರ್. ಇಲ್ಲಿ ಒಂದು 100 ಓಟ್ ಇಲ್ಲ ಸರ್ ಅವ್ರಿಗೆ. 3 ಬಾರಿ MLA ಆಗ್ತಾರೆ, 2 ಬಾರಿ ಸಚಿವರು ಆಗ್ತಾರೆ. ಕಾರಣ ಜನ ದಡ್ರಿಲ್ಲ ಸರ್. ಜನ ದಡ್ರಿಲ್ಲ, ಮತದಾರರು ಇವಾಗ ಯೋಚನೆ ಮಾಡ್ತಾರೆ ಸರ್. 100% ಒಬ್ಬ ವ್ಯಕ್ತಿಗೆ ನಾವು ಮತ ಕೊಡ್ಬೇಕು ಅಂದ್ರೆ ಕೆಳಗ್ ಮೇಲೆ ಯೋಚನೆ ಮಾಡ್ತಾರೆ, ಈ ವ್ಯಕ್ತಿ ಅಂತವನು ಕೊಡ್ಬೋದಾ ಬೇಡವಾ. ಸ್ಥಳೀಯರಿದ್ದಾರೆ, ಸ್ಥಳೀಯರು ಅವ್ರ ಹಕ್ಕು, ಅವ್ರ ಟಿಕೆಟ್ ಕೇಳೋದು ಸಹಜ, ಅದು ಕೇಳ್ತಾರೆ ಸರ್. ಆದ್ರೆ ಹೊರಗಿಂದ ಬಂದು ನಮ್ಮ ಇಲ್ಲೇ ಚಳ್ಳಕೆರೆ 40 ಕಿಲೋಮೀಟರ್ ಹೊರಗಿಂದ ಬಂದು ಇಲ್ಲಿ 3 ಸರಿ ಗೆದ್ದು ತೋರಿಸಿದ್ದಾರೆ, 2 ಸರಿ ಸಚಿವರಾಗಿದ್ದಾರೆ ಅಂದ್ರೆ ಅವ್ರ ಜನಾಭಿಪ್ರಾಯ ಅಲ್ಲ, ಅವ್ರ ಜನಪ್ರಿಯತೆ ಏನು, ಅದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಹೀಗಾಗಿ ಅವ್ರ ಮಗನ್ ಟಿಕೆಟ್ ಕೊಟ್ಟರೆ 100% ಗೆಲ್ತಾರೆ. ಪೂರ್ಣಿಮಾ ಶ್ರೀನಿವಾಸ್ ಅವರು ಶಾಸಕ ಇದ್ದ ಕೆಲಸ ಆಗಿಲ್ಲ? ಕೆಲಸ ಆಗಿದೆ ಸರ್, ಇಲ್ಲ ಅಂತ ಹೇಳಲ್ಲ. ಕೆಲಸ ಅವರು ಸುಮಾರು ಕೆಲಸ ಮಾಡಿದ್ದಾರೆ. ಈಗ ಅವರು ಸುಹಾಸಿ ಕೈ ಜೋಡಿಸ್ಬಿಟ್ರೆ ಗೆಲುವು ಈಸಿ. 100% ಸರ್, ಸುಹಾಸ್ಗೆ ಕೈ ಜೋಡಿಸಿದ್ರೆ 100% ಸುಹಾಸ್ ಗೆಲ್ತಾರೆ. ನಮ್ಮ ನೂತನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಹ ಸುಹಾಸ್ ಅವರಿಗೆ ಕೈ ಜೋಡಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. KPCC ನೂತನ ಅಧ್ಯಕ್ಷರು ಅವರು ಸಹ BK ಹರಿಪ್ರಸಾದ್ ಸಾಹೇಬ್ರು, ಅವರು ಸಹ ಸುಹಾಸ್ ಅವರಿಗೆ ಟಿಕೆಟ್ ಕೊಟ್ಟು ಎಲ್ಲ ನಮ್ಮ ಕ್ಯಾಬಿನೆಟ್ ಸಹ ಬಂದು ಈ ತರ ಹೈಕಮಾಂಡ್ ಆಶೀರ್ವಾದ ಇದೆ ಸುಹಾಸ್ ಸಾಹೇಬ್ರ ಮೇಲೆ ಅಂತ ನಮ್ಗೆ ಅನಿಸಿಕೆ ಇದೆ. ಅವರು ಒಳ್ಳೆ ಕೆಲಸ, ಮಿತಭಾಷಿ, ಉತ್ತಮ ವ್ಯಕ್ತಿ. ಸುಧಾಕರ್ ತರ ಸುಹಾಸ್ ಅಣ್ಣವರು ಸಹ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯುವಕರಿದ್ದಾರೆ, ಒಂದು ಚಾನ್ಸ್ ಕೊಟ್ರೆ 100% ಗೆಲ್ತಾರೆ ಸರ್. ಸರ್ ಮೋಹನ್ ಅಂತ. ಏನ್ ಮಾಡ್ತೀರಿ? ನಾವು ಗ್ರಾಮ ಪಂಚಾಯತಿ ಮೆಂಬರ್ ಉಚ್ಚೋನಹಳ್ಳಿ, ಇಲ್ಲಿ ಪಕ್ಕ. ಹೇಗಿದೆ ಬೈ ಎಲೆಕ್ಷನ್ ಕಾವು? ಚೆನ್ನಾಗಿದೆ. ಇಲ್ಲಿ ಎಲ್ಲ 3 ಪಾರ್ಟಿಯವರು ಜೋರಾಗಿ ಓಡಾಡ್ತಿದ್ದಾರೆ. ಸದ್ಯ ರಾಜಣ್ಣವ್ರದ್ದು ಪರವಾಗಿಲ್ಲ, ಚೆನ್ನಾಗಿದೆ. ಕಾಡುಗೊಲ್ಲ ರಾಜ್ಯಾಧ್ಯಕ್ಷ ಸಂಘದ BJP ಮೊನ್ನೆ ಸೇರ್ಪಡೆ ಆದ್ರಲ್ಲ, ಅವ್ರದ್ದು ರಾಜಣ್ಣವ್ರು ತುಂಬಾ ಚೆನ್ನಾಗಿದೆ. ನೋಡ್ಬೇಕು, ಟಿಕೆಟ್ ಮೇಲೆ ಡಿಪೆಂಡ್ ಆಗಿದೆ ಈಗ. ಅಲ್ಲ ನಿಜ, ಯಾದವ್ ಸಮುದಾಯದವ್ರದ್ದು ಓಟ್ ಇದೆ ಜಾಸ್ತಿ, ಒಕ್ಕಲಿಗರ ಓಟ್ ಇದೆ, BJP JDS ಮೈತ್ರಿ ಇದೆ. ಬಟ್ ಇವೆಲ್ಲ ವರ್ಕ್ ಆಗ್ಬೇಕಲ್ಲ, ಒಟ್ಟಾಗಿ ಮಾಡ್ತಾರ ಎಲೆಕ್ಷನ್. ಯಾರೇ ಕೊಟ್ರು, JDS ಕೊಟ್ರು, BJP ಕೊಟ್ರು. ಸರ್ ನಿಮ್ಗೆ ಆಶ್ಚರ್ಯ ತರಿಸ್ಬೋದು ಅನ್ಸುತ್ತೆ, 2000 ಏಕೃಷ್ಣಪುರ ಕಾಂಪೀಟ್ ಮಾಡಿರಲ್ಲ, ಅವತ್ತು ಕೂಡ ಒಕ್ಕಲಿಗರು ಮತ್ತು ಯಾದವರು ಮತ್ತೆ ಒಕ್ಕಲಿಗರು ಒಂದಾಗಿದ್ದಕ್ಕೆ ಅಷ್ಟೊಂದು ಓಟ್ ಬಂದಿತ್ತು. ಅವತ್ತು ಸಿಂಪಲ್ ಎಷ್ಟು ಬರೀ 1200 ಓಟರ್ಸ್ ಹೋಗ್ತಿದೆ ಅಷ್ಟೇ ಅವತ್ತು. ಅದು ವರ್ಕೌಟ್ ಆಗುತ್ತೆ. ಅದು NDA ಅವತ್ತು ಆಕ್ಚುಲಿ ಅವ್ರು ಬಂದು ಬರೀ 9 ದಿಂದ 10 ದಿವಸದೊಳಗೆ ಅವತ್ತು ಕ್ಯಾನ್ವಸ್ ಮಾಡಿದ್ದವರು. ಅವ್ರ ಟೈಮ್ ಸಾಕಾಗಲ್ಲ ಅವತ್ತು. ಹಂಗಾರೆ ಕಾಂಗ್ರೆಸ್ಗೆ ಅನುಕಂಪ ಇದ್ರು ಕೂಡ ಕಷ್ಟ ಇದೆ ಸರ್. ಇಲ್ಲಿ ಅನುಕಂಪ ಇಲ್ಲ ಸರ್. ನಮ್ಮ ಕ್ಷೇತ್ರದಲ್ಲಿ ಸಾಮಾನ್ಯ ಅನುಕಂಪ ವರ್ಕೌಟ್ ಆಗೋದಿಲ್ಲ ಅನ್ಸುತ್ತೆ ನನಗೆ. ಅನುಕಂಪ ಇಲ್ಲಿ ಆಗೋದಿಲ್ಲ ಅಷ್ಟು. ನಮ್ಮ ಕ್ಷೇತ್ರಕ್ಕೆ ಅಷ್ಟಿದೆ ಇಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ಸರ್ಕಾರ ನಿಂತರು, DK ಶಿವಕುಮಾರ್ ನಿಂತರು ಸರ್ ಖಂಡಿತವಾಗ್ಲು NDA ಮೈತ್ರಿ 100ಕ್ಕೆ 100 ಕೊಡುತ್ತೆ. ಆದ್ರೂ ರಾಜಣ್ಣ ಕೊಟ್ರಂತೂ 100ಕ್ಕೆ 100 ಗೆಲ್ತೀವಿ. ಏನಂತ ಸ್ಪೆಷಾಲಿಟಿ ಏನು? ಅವರು ಸರ್ ಎಲ್ಲಾ ಇವತ್ತು 6 ತಿಂಗಳಿಂದ ಓಡಾಡ್ತಿದ್ದಾರೆ, ಎಲ್ಲಾ ಕಷ್ಟ ಸುಖ ಸ್ಪಂದಿಸ್ತಾರೆ. ಆಮೇಲೆ ಬಹಳ ನಿಕಟ ಸಂಪರ್ಕ ಎಲ್ಲಾರ್ಗು, ಎಲ್ಲಾ ಪ್ರತಿ ಗ್ರಾಮದಲ್ಲೂ ಅವ್ರು ಸಂಪರ್ಕದಲ್ಲಿದ್ದಾರೆ. ಅವರು ಸರ್ವಿಸ್ ಅಲ್ಲಿ ಹೇಳ್ಬೇಕಂತಂದ್ರೆ ಎಲ್ಲ ಸರ್ವ ಸಮುದಾಯನ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂತ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಸಮುದಾಯದ ರಾಜಣ್ಣ ಅವರು ಸರ್ವರಿಗೂ
ಸಮಾನತೆ ಕಾಣ್ತಾ ಇದ್ದಾರೆ, ಸರ್ವರಿಗೂ ಸಮಾನತೆ ತೋರಿಸ್ತಾ ಇದ್ದಾರೆ. ಅಂತ ಮೈತ್ರಿ ಅಭ್ಯರ್ಥಿಗೆ ಕೊಟ್ರೆ ತುಂಬಾ ಒಳ್ಳೇದು. ಖಂಡಿತವಾಗಿ ಮೈತ್ರಿ ಅಭ್ಯರ್ಥಿ ರಾಜಣ್ಣರಿಗೆ ಕೊಟ್ರೆ ಎಲ್ಲಾ ಸಮುದಾಯನು, ಎಲ್ಲಾ ಸರ್ವರ್ನು ರಾಜಣ್ಣ ಅವ್ರದ್ದು ಇಷ್ಟಪಡ್ತಾರೆ. ಎಲ್ಲರೂ ಒಟ್ಟಾಗಿ ಚುನಾವಣೆ ಎಲ್ಲರೂ ಸರ್ವ ಸಮುದಾಯನು ರಾಜಣ್ಣ ಪರವಾಗಿ ವರ್ಕ್ ಮಾಡುದು ಸರ್. ಅದಂತೂ 100% ಭಾಗ ಭರವಸೆ ಇದೆ ನಮಗೆ. ನನ್ನ ಹೆಸರು ನಿಜ್ಲಿಂಗಪ್ಪ ಅಂತ, ಎಷ್ಟು ವರ್ಷ ನಿಮ್ಗೆ? ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನನಗೆ 53 ವರ್ಷ. ಹೆಚ್ಚು ಕಡಿಮೆ 40 ವರ್ಷ 35 ವರ್ಷದಿಂದ ನೋಡ್ತಾ ಇದ್ದೀವಿ. ನೋಡ್ತಾ ಇದ್ವಿ. ಯಾರು ಬೆಸ್ಟ್ MLA ಇದೆ ಇಲ್ಲಿ ಬೆಸ್ಟ್ MLA ಅಂದ್ರೆ ಈಗ ನಾವು ಹೊಸದಾಗೆ ನಮ್ ರಾಜಣ್ಣ ಮಾಡ್ಬೇಕು ಅಂತ ಇದೀವಿ. ಮುಂಚೆ ಇದ್ದವರಲ್ಲಿ ಯಾರು ಚೆನ್ನಾಗಿದ್ರು? ಮುಂಚೆ ಇದ್ದವರಲ್ಲಿ ರಂಗನಾಥ್ ಸಾಹೇಬ್ರು ಚೆನ್ನಾಗಿದ್ರು, ಡಿ ಮಂಜುನಾಥ್ ಚೆನ್ನಾಗಿದ್ರು. ಈ ಸುಧಾಕರ್ ಬಂದ್ಮೇಲೆ ನಮ್ ತಾಲೂಕ್ ಹದಗೆಟ್ಟು ಹೋಗೈತೆ. ಓಕೆ, ಹದಗೆಟ್ಟು ಹೋಗೈತೆ ಅಂದ್ರೆ ಫುಲ್ ಹದಗೆಟ್ಟು ಹೋಗೈತೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಎಲ್ಲ ದುಡ್ಡು ಕೊಡೋದು ಅದು ಇದು ಅದನ್ನ ಬಿಟ್ರೆ ಇನ್ನೇನು ಇಲ್ಲ, ಯಾವ್ದು ಅಭಿವೃದ್ಧಿ ಆಗಿಲ್ಲ. ಈಗ ನಮ್ಮ ಬಿಜೆಪಿ ಸರ್ಕಾರ ಬಂದ್ಮೇಲೆ ಅಪರ ಭದ್ರ ಅವೆಲ್ಲ ಫಸ್ಟ್ ದುಡ್ಡು ಇಟ್ಟಿದ್ದು ಯಡಿಯೂರಪ್ಪ ಅವರು, ಆಮೇಲೆ SR ಬೊಮ್ಮಾಯಿ ಅವ್ರು ದುಡ್ಡು ಕೊಟ್ರು, ಆಮೇಲೆ ಇಲ್ಲಿ ಡಿಪೋ ಆತು, ಬಿಜೆಪಿ ಗೌರ್ಮೆಂಟ್ ದುಡ್ಡು ಕೊಟ್ಟ ಮೇಲೆ ಡಿಪೋ ಆತು, ಆಮೇಲೆ ಇಲ್ಲಿ ಆದಿವಾಲದ ಹತ್ರ ಗೌರ್ಮೆಂಟ್ ಹಾಸ್ಪಿಟ್ಲ್ ಆತು. ಹಂಗೆ ನಮ್ಗೆ ಅಭಿವೃದ್ಧಿ ಬೇಕು, ದುಡ್ಡಿಂದು ಅವಶ್ಯಕತೆ ಏನಿಲ್ಲ. ಹಂಗೆ ಆಗಿ ಈ ಮೈತ್ರಿ ಮಾಡ್ಕೊಂಡಿರೋದ್ರಿಂದ JDS ಮತ್ತೆ ಬಿಜೆಪಿ ಎರಡು ಮೈತ್ರಿ ಆಗಿರೋದ್ರಿಂದ ಯಾವ ಪಾರ್ಟಿ ಕೊಟ್ರು ನಾವು ವೋಟ್ ಮಾಡ್ತೀವಿ, ಅವರು ಇರುವಂತಲ್ಲ ಏನಲ್ಲ. ಅದ್ರಾಗೂ ಇದ್ದು ಕಾಂಗ್ರೆಸ್ ಸೋಲಿಸ್ಬೇಕು ನೀವು? ಕಾಂಗ್ರೆಸ್ ಸೋಲಿಸ್ಬೇಕು. ನಮ್ ರಾಜಣ್ಣವ್ರಿಗೆ ಟಿಕೆಟ್ ಕೊಟ್ರೆ ಮಾತ್ರ ಬಹುಮತದಿಂದ ಗೆಲ್ಲಿತಾರೆ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.